ಹೊಸ ಮನೆ ಕಟ್ಟಿಸೋದು ಅಂತಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಅದೊಂದು ದೊಡ್ಡ ಕನಸು. ಅದೇ ಕನಸು ನಮ್ಮ ಅಪ್ಪ ಅಮ್ಮ ಕೂಡ ಅದೆಷ್ಟೋ ವರ್ಷಗಳಿಂದ ಕಾಯ್ತಾ ಇದ್ರು. ಇವತ್ತು ಆ ಕನಸು ನನಸಾಗಿರುವಂಥ ಒಂದು ಸುಂದರ ದಿನ ಅಂತಲೇ ಹೇಳ್ಬೋದು. ಹೊಸ ಮನೆ ಅಂತಂದರೆ ಅದು ಬರೀ ಇಟ್ಟಿಗೆ ಸಿಮೆಂಟಿನ ಒಂದು ಬಿಲ್ಡಿಂಗ್ ಅಂತೂ ಖಂಡಿತವಾಗ್ಲೂ ಅಲ್ಲ. ನಮ್ಮ ಪ್ರತಿಯೊಂದು ಶ್ರಮ ಕೂಡ ಅದರಲ್ಲಿ ಅಡಗಿರುತ್ತೆ. ಈ ಮನೆಯ ಪ್ರತಿಯೊಂದು ಗೋಡೆಯಲ್ಲೂ ಕೂಡ ನಮ್ಮ ಅಪ್ಪ ಅಮ್ಮನ ಶ್ರಮ ಇದೆ. ಸೊ ಇವತ್ತು ಆ ಮನೆಯ ಗೃಹ ಪ್ರವೇಶ. ಏನೋ ಒಂಥರ ತುಂಬಾ ಖುಷಿ, ಹಾಗೆ ತುಂಬಾ ಎಮೋಷ್ನಲ್ ಆಗಿಬಿಟ್ಟಿದ್ದೀನಿ ಈ ವ್ಲಾಗನ್ನು ಶೂಟ್ ಮಾಡ್ತಾ. ಇದು ನಾನು ಸ್ವಲ್ಪ ದಿನ ಮುಂಚೆ ಶೂಟ್ ಮಾಡಿರೋಂಥ ವೀಡಿಯೋ, ನಮ್ಮ ಹಳೆ ಮನೆ ವೀಡಿಯೋ. ಇದೂ ಅಷ್ಟೇ, ಹಳೆ ಮನೆಯಿಂದ ಹೊಸ ಮನೆಗೆ ಹೋಗ್ತಾ ಇದ್ದೀವಿ ಅನ್ನೋ ಖುಷಿ ಒಂದು ಕಡೆ, ಆದರೆ ಈ ಹಳೆ ಮನೆನ ಬಿಟ್ಟು ಬಿಡಬೇಕಲ್ವಾ, ಅದೇನೋ ಒಂಥರ ಬೇಜಾರು ನಮಗೆಲ್ಲರಿಗೂ ಇದೆ. ತುಂಬಾ ಬೇಜಾರು ಅನ್ನಿಸ್ತಾ ಇದೆ. ಬಿಕಾಸ್ ಈ ಮನೆಯಲ್ಲಿ ನಮ್ಮ ಬಾಲ್ಯ, ನಮ್ಮ ಪ್ರತಿಯೊಂದು ಕಷ್ಟ ಆಗಿರ್ಬೋದು, ಖುಷಿ ಆಗಿರ್ಬೋದು, ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಜೊತೆಗಿದ್ದಿದ್ದಂಥ ಮನೆ ಇದು. ಪ್ರತಿ ಗೋಡೆಗೂ ಗೊತ್ತಿದೆ ನಾವು ಬಂದಿದ್ದು ಕಷ್ಟ ಆಗಿರ್ಬೋದು, ನಾವು ಕಳೆದಿರುವಂಥ ಖುಷಿಯ ದಿನಗಳು ಪ್ರತಿಯೊಂದನ್ನು ಕೂಡ. ಹಾಗೆ ಒಂದಷ್ಟು ಸಣ್ಣ ಗ್ಲಿಮ್ಸನ್ನು ತೆಗೆದಿಟ್ಕೊಂಡಿದ್ದೀನಿ ನಮ್ಮ ನೆನಪಿಗೆ ಅಂತ ಹೇಳಿಬಿಟ್ಟು. ಹಾಗೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಳೆ ಮನೆಯಿಂದ ಹೊಸ ಮನೆಗೆ ಹೋಗೋದೇನೋ ಒಂಥರ ಖುಷಿ, ಆದರೆ ಈ ಹಳೆ ಮನೆಯನ್ನು ಬಿಟ್ಟಿರಬೇಕಲ್ವಾ, ಅದೇನೋ ಒಂಥರ ಬೇಜಾರು. ನಮ್ಮ ಚೈಲ್ಡ್ಹುಡ್ ಆಗಿರ್ಬೋದು, ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಜೊತೆಗಿದ್ದು ನಮ್ಮನ್ನು ಸೇಫಾಗಿ ನೋಡ್ಕೊಂಡಿರೋಂಥ ನಮ್ಮ ಮನೆ ಇದು, ಪ್ರೀತಿಯ ಮನೆ. ಸೊ ಏನೂ ಮಾಡೋಕ್ಕಾಗಲ್ಲ, ಟೈಮ್ ಅನ್ನೋದು ಚೇಂಜ್ ಆಗಲೇಬೇಕು ಆ್ಯಂಡ್ ಲೈಫಲ್ಲಿ ಮುಂದೆ ಹೋಗ್ತಾನೆ ಇರಬೇಕಾಗತ್ತೆ. ಸೊ ಇವತ್ತು ನಮ್ಮ ಹೊಸ ಮನೆಯ ಗೃಹ ಪ್ರವೇಶ. ಈ ನಮ್ಮ ಹೊಸ ಮನೆಗಿಟ್ಟಿರುವಂಥ ಪ್ರೀತಿಯ ಹೆಸರು ಸಂಪ್ರೀತಿ ಅಂತ. ಸಂಪ್ರೀತಿ ಅಂತ ಅಂದರೆ ಪ್ರತಿಯೊಬ್ಬರನ್ನು ಪ್ರೀತಿಸೋ ಅಂಥ ಒಂದು ಗುಣ ಇರೋ ಅಂಥದ್ದು ಅಂತಲೇ ಹೇಳ್ಬೋದು, ಅಥವಾ ಪ್ರೀತಿಯ ನೆಲೆ. ಹಾಗೆ ದುರ್ಗಾದೇವಿಯ ಒಂದು ಹೆಸರು. ಸೊ ತುಂಬ ಜನ ಮನೆ ಗೃಹ ಪ್ರವೇಶಕ್ಕೆ ಬಂದವರು ಕೂಡ ಕೇಳಿದ್ದೀರಾ ಅರ್ಥ ಏನು ಅಂತ ಹೇಳಿ. ಸೊ ಹಾಗೆ ನಿಮ್ಮಲ್ಲೂ ಸಾಕಷ್ಟು ಜನರಿಗೆ ಅದರ ಕ್ವೆಶನ್ ಇರ್ಬೋದು, ಮನೆಗೆ ಏನು ಹೆಸರು ಇಟ್ಟಿದ್ದೀರಾ ಆ್ಯಂಡ್ ಅರ್ಥ ಏನು ಅಂತ ಹೇಳಿ. ಹಾಗೆ ಇವತ್ತು ಗೃಹ ಪ್ರವೇಶದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಗೃಹ ಪ್ರವೇಶದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ ನಮ್ಮ ಗೃಹ ಪ್ರವೇಶ ಯಾವ ರೀತಿ ಆಯಿತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲ ರಿಚುವಲ್ಸ್ ಎಲ್ಲ ಇತ್ತು, ಅದನ್ನು ಕೂಡ ಆದಷ್ಟು ಕ್ಯಾಪ್ಚರ್ ಮಾಡಿದ್ದೀನಿ. ಸೊ ಅದನ್ನು ಶೇರ್ ಮಾಡ್ತೀನಿ. ಇವಾಗ ಫಸ್ಟ್ ಬೆಳಗ್ಗೆನೇ ನಾವು ಇವಾಗ ರೆಡಿ ಆಗ್ತಾ ಇದ್ದೀವಿ. ಅಮ್ಮನ ಹೇರ್ ಸ್ಟೈಲ್ ಎಲ್ಲ ಮಾಡಿ ಎಲ್ಲ ರೆಡಿ ಮಾಡಿದ್ದಾಯಿತು. ಆ್ಯಂಡ್ ನಾವು ಕೂಡ ಅಷ್ಟೇ ಫುಲ್ ಕಂಪ್ಲೀಟಾಗಿ ರೆಡಿ ಆಗೋದೆಲ್ಲ ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ಬೇಗನೆ ರೆಡಿ ಆಗಿದ್ವಿ. ಮನೆ ಗೃಹ ಪ್ರವೇಶದ ಮುಹೂರ್ತ ಬಂದು 9:30 ಹತ್ತಿರ ಇತ್ತು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ರೆಡಿ ಆಗಬೇಕಿತ್ತು. ಹಾಗಾಗಿ ಏನು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಮಕ್ಕಳು ಬೇರೆ ಮಲ್ಕೊಂಡಿದ್ರು ನಾವು ರೆಡಿ ಆಗೋ ಟೈಮಲ್ಲಿ. ಸದ್ದೆಲ್ಲ ಆಗ್ದಂಗೆ ಬೇಗ ಬೇಗ ರೆಡಿ ಹಾಕ್ಕೊಂಡ್ವಿ. ಅದಾಗಿದ ನಂತರ ಇವಾಗ ಇಲ್ಲಿ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ತಗೋತಾ ಇದ್ದಾರೆ. ಸೊ ಹಾಗೆ ನಾನು ಕೂಡ ಒಂದಷ್ಟು ವೀಡಿಯೋಸನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಆವಾಗಲೇನು ನನ್ನ ಸ್ಯಾರಿಯೆಲ್ಲ ಯಾವ ಥರ ಇತ್ತು ಅಂತ ತೋರ್ಸೋಕ್ಕೇ ಆಗಿರಲಿಲ್ಲ ಅಲ್ವಾ. ಸೊ ಇವಾಗ ನಾನು ತೋರಿಸ್ತಾ ಇದ್ದೀನಿ. ನನ್ನ ಸ್ಯಾರಿ ಬಂದು ಆರೆಂಜ್ ಮತ್ತು ಪಿಂಕ್ ಮಿಕ್ಸ್ ಇದೆ ಇದು ಕಲರು, ವಿತ್ ಕ್ರೀಮ್ ಕಲರ್ ಬಾರ್ಡರ್ ಆ್ಯಂಡ್ ಕ್ರೀಮ್ ಕಲರ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟಲ್ಲಿ. ತುಂಬಾ ಚೆನ್ನಾಗಿದೆ. ನಾನು ಇದನ್ನು ತೊಗೊಂಡಿದ್ದು ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಅನಿಸುತ್ತೆ. ಜಯಲಕ್ಷ್ಮಿ ಸಿಲ್ಕ್ಸಲ್ಲಿ ತೊಗೊಂಡಿರೋದು. ಸೊ ಆ್ಯಂಡ್ ಪಾಪು ಡ್ರೆಸ್ ಕೂಡ ಅಷ್ಟೇ, ಅವಳದು ಒಂಥರ ಡಾರ್ಕ್ ಬ್ಲೂ ಕಲರ್, ರಾಯಲ್ ಬ್ಲೂ ಕಲರ್ದು ಡ್ರೆಸ್ಸನ್ನು ಸ್ಟಿಚ್ ಮಾಡಿಸಿರೋದು. ಇದು ಬಂದು ಪೀಸ್ ತೊಗೊಂಡಿರೋದು ನಾನು ಸಂಜೀವ ಶೆಟ್ಟಿ ಇದೆಯಲ್ವ ಪುತ್ತೂರಲ್ಲಿ, ಸೊ ಅಲ್ಲಿಂದ ತೊಗೊಂಡಿರೋದು. ಒಂದು 2 ಮೀಟ್ರನೋ ತೊಗೊಂಡಿದ್ದೆ. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ರು. ಆ್ಯಂಡ್ ನಾನು ಯಾವ ಥರ ಡಿಸೈನ್ ಹೇಳಿದ್ದೆ ಅದೇ ಥರನೇ ಮಾಡಿದರು. ಸೊ ಬೆಳಗ್ಗೆ ಅದೆಲ್ಲ ಆದ ನಂತರ ಇವಾಗ ಫೋಟೋಶೂಟ್ ಒಂದು ಕಡೆಯಿಂದ ನಡೀತಾ ಇದೆ. ಆ್ಯಂಡ್ ಅದ್ರ ಜೊತೆಗೆ ನನ್ನ ಹಸ್ಬೆಂಡು ಅತ್ತೆ ಎಲ್ಲರೂ ಬಂದಿದ್ದರು. ಸೊ ಅವರು ಸ್ವಲ್ಪ ಬೇಗನೆ ಬಂದಿದ್ದರು, ಮಾವ ಒಂದು ಸ್ವಲ್ಪ ಲೇಟಾಗಿ ಬಂದಿದ್ದರು. ಸೊ ಹಾಗೆ ಆ್ಯಂಡ್ ಇಲ್ಲಿ ನಮ್ಮದು ಫೋಟೋಸ್ ಎಲ್ಲ ತಗೊಳ್ತಾ ಇದ್ದಾರೆ. ನಾವು 3 ಜನ ಸಿಸ್ಟರ್ಸ್ ಈ ಥರ ಕಾಣಿಸ್ತಾ ಇದ್ದೀವಿ ನೋಡಿ, ಈ ಥರ ರೆಡಿಯಾಗಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಮಳೆ ಬೇರೆ ಇರಲಿಲ್ಲ, ಆದ ಕಾರಣ ಒಂಥರ ಔಟ್ಡೋರಲ್ಲಿ ಕೂಡ ಫೋಟೋಸ್ ಎಲ್ಲ ತೊಗೊಳಕ್ಕಾಯಿತು. ತುಂಬಾ ಹೆಲ್ಪ್ ಆಯಿತು. ನಮ್ಮೊಂದು ಸ್ಯಾರಿ ಬಂದು ಪರ್ಪಲ್ ವಿತ್ ಪಿಂಕ್ ಅಂತ ಹೇಳ್ಬೋದು, ಬೇಬಿ ಪಿಂಕ್ ಅಥವಾ ಪೀಚ್ ಆ ಕಲರ್ ಬಾರ್ಡರ್ ಇದ್ರು. ನಂಗೆ ತುಂಬಾ ಇಷ್ಟ ಆಯಿತು. ಸೊ ನಾವು ಯಾವ ಥರ ರೆಡಿ ಆಗಿದ್ದೀವಿ ಅಂತ ಹೇಳ್ಬಿಟ್ಟು ಕೂಡ ನಿಮಗೆ ಕಂಪ್ಲೀಟಾಗಿ ತೋರಿಸಿದ್ದೀನಿ ಇವಾಗ. ಆ್ಯಂಡ್ ಈ ಥರ ಇತ್ತು ಮನೆಯ ಗೃಹ ಪ್ರವೇಶದ ಬೆಳಗಿನ ದಿನ. ಬೇಗ ಬೇಗ ಫೋಟೋಸ್ ಎಲ್ಲ ತೊಗೋಬೇಕಿತ್ತು. ಬಿಕಾಸ್ ಏನಂದರೆ ಪುರೋಹಿತರು ನೋಡಿ ಆವಾಗಲೇ ಬಂದುಬಿಟ್ಟಿದ್ರು. ಸೊ ಇನ್ನೇನು ನಮಗೆ ಫೋಟೋಸ್ ಎಲ್ಲ ತೊಗೊಳಕ್ಕೆ ಟೈಮ್ ಸಿಗಲ್ಲ ಅಲ್ವಾ, ಅದಕ್ಕೋಸ್ಕರ ಬೇಗನೆ ಫೋಟೋಶೂಟ್ ಎಲ್ಲ ಮುಗಿಸ್ಕೊಳ್ತಾ ಇದ್ದೀವಿ. ಫ್ರೆಂಡ್ಸ್, ನಿಮಗೆ ನನ್ನ ಸ್ಯಾರಿ ಡೀಟೇಲ್ಸ್ ಆಗಿರ್ಬೋದು, ಬ್ಲೌಸ್ ಡಿಸೈನ್ ಆಗಿರ್ಬೋದು, ಇದ್ರ ಬಗ್ಗೆ ಜಾಸ್ತಿ ಡೀಟೇಲ್ಸ್ ಬೇಕು ಅಂತಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಪಾಪು ಡ್ರೆಸ್ ಬಗ್ಗೆ ಕೂಡ ನೀವು ಏನಾದರೂ ಕ್ವೆಶನ್ಸ್ ಇದ್ದರೆ ಕೇಳ್ಬೋದು, ಆಯಿತಾ. ಸೊ ಇವಾಗ ಪುರೋಹಿತರು ಕೂಡ ಬಂದಿದ್ದರು. ಒಂದು ರೌಂಡ್ ಫೋಟೋಶೂಟ್ ಎಲ್ಲ ಮುಗಿಸಿದ ನಂತರ ಇವಾಗ ಅಪ್ಪನ ರೆಡಿ ಮಾಡ್ತಾ ಇದ್ದಾರೆ. ಸೊ ನಮ್ಮ ಕಡೆ ಹೆಂಗೆ ಅಂತಂದರೆ ಗೃಹ ಪ್ರವೇಶಕ್ಕೆ ಈ ಥರ ಮುಂಡಾಸು ಆಗಿರ್ಬೋದು, ಆಮೇಲೆ ಕಚ್ಚೆ ಹಾಕಿ ರೆಡಿ ಮಾಡ್ತಾರೆ ಈ ಥರ.
ಸೊ ಯಾರು ಗೃಹ ಪ್ರವೇಶ ಮಾಡ್ತಾ ಇದ್ದಾರೆ, ಸೊ ಅವ್ರು ಈ ಥರ ರೆಡಿ ಆಗ್ತಾರೆ. ಸೊ ಅಪ್ಪ ಕೂಡ ರೆಡಿ ಆದರು. ಆ್ಯಂಡ್ ಇವತ್ತು ಒಂದು ವಿಷಯ ಹೇಳಬೇಕು ಏನು ಅಂತಂದರೆ, ಅಪ್ಪ ಇವಾಗ ಹಾಕಿರೋಂಥ ಈ ಮುಂಡಾಸು ಏನಿದೆ ಆ ಬಟ್ಟೆ ಬಂದು ಅಪ್ಪ ಅಮ್ಮನ ಮದುವೆ ದಿನ ಅಪ್ಪ ಹಾಕಿರೋ ಸೊ ಇವತ್ತಿಗೂ ಕೂಡ ಅದು ಹಾಗೆ ಇದೆ ನೋಡಿ. ಅದನ್ನು ಇವಾಗ ಗೃಹ ಪ್ರವೇಶದ ದಿನ ಹಾಕ್ತಾ ಇದ್ದಾರೆ. ಸೊ ಅದೊಂಥರ ತುಂಬಾ ಖುಷಿ ಅನ್ನಿಸ್ತು. ಆಲ್ಮೋಸ್ಟ್ ಇದಕ್ಕೆ ಒಂದು 25-30 ವರ್ಷನೇ ಆಗಿರ್ಬೋದು, 30+ ಇಯರ್ಸು. ಸೊ ಇವತ್ತು ಗೃಹ ಪ್ರವೇಶದ ದಿನ. ಇದು ಅಪ್ಪ ಅಮ್ಮನ ಲೈಫಲ್ಲಿ ಒಂಥರ ತುಂಬ ಸ್ಪೆಷಲ್ ದಿನ ಅಲ್ವಾ. ಸೊ ಹಾಗೆ ಅದೇ ಒಂಥರ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಕೂಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ಹಾಗೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತಗೊಂಡೆ. ಅಷ್ಟರಲ್ಲಿ ಎಲ್ಲ ತಯಾರಿ ಕೂಡ ಆಗಿತ್ತು. ಹೊಸ್ತಿಲಿಗೆ ಪೂಜೆ ಮಾಡಿ ಆನಂತರ ಮನೆಯ ಒಳಗಡೆ ಪೂಜೆನ ಶುರು ಮಾಡ್ಕೊಳ್ತಾರೆ. ಅಷ್ಟರಲ್ಲಿ ಬೆಳಗ್ಗೆ ಬೇಗ ಬಂದವರೆಲ್ಲರೂ ಬ್ರೇಕ್ಫಾಸ್ಟ್ ಕೂಡ ಮಾಡ್ಕೊಳ್ತಾಯಿದ್ರು. ನಾವು ತಿಂಡಿ ಬೇಗನೆ ತಿಂದ್ಕೊಂಡಿದ್ವಿ. ಹಾಗೆ ಇನ್ನು ಬರ್ತಾ ಇರೋವಂಥ ಗೆಸ್ಟ್ ಎಲ್ಲರೂ ತಿಂಡಿ ಕಾಫಿ ಕೂಡ ತಗೊಳ್ತಾ ಇದ್ದಾರೆ. ಸೊ ಅಷ್ಟರಲ್ಲಿ ಇಲ್ಲಿ ಪೂಜೆಗೆ ಕೂಡ ಕೂರಿಸಿದ್ದಾರೆ ನೋಡಿ ಇಲ್ಲಿ. ಆ್ಯಂಡ್ ಬಾಗಿಲು ಫ್ರಂಟ್ ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದೀವಿ. ತುಂಬಾ ಎಲಿಗೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎದುರುಗಡೆ ಈ ಥರ ಬಾಳೆ ಕಂಬ ಹಾಕ್ತಾರೆ, ಕುಂಡಿಗೆ ಇರುವಂತಹ ಬಾಳೆಗೊನೆ ಇರುವಂತಹ ಕಂಬ ಹಾಕಿ ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ತಾರೆ. ಇದಂತೂ ನಮ್ಮ ಕಡೆ ಮದುವೆಗಳಾಗಿರ್ಬೋದು, ಈ ಥರ ಗೃಹ ಪ್ರವೇಶ, ಉಪನಯನ, ಈ ಥರ ಏನೇ ಸ್ಪೆಷಲ್ ಲೊಕೇಶನ್ ಇದ್ರೂ ಮಾಡೇ ಮಾಡ್ತೀವಿ ನಾವಂತೂ. ಇವಾಗ ಹೊಸ್ತಿಲು ಪೂಜೆ ನಡೀತಾ ಇದೆ. ಹೊಸ್ತಿಲು ಪೂಜೆ ಆದ ನಂತರ ಮನೆ ತುಂಬಿಸೋದು ಅಂತ ಮಾಡ್ತಾರೆ. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ಸಮೃದ್ಧಿಯ ಸಂಕೇತ ಆಗಿರುವಂತಹ ಅಕ್ಕಿ ಆಗಿರ್ಬೋದು, ಕಾಯಿ, ತುಪ್ಪ, ದೇವ್ರ ಕೋಣೆಯಲ್ಲಿ ಇಡುವಂತಹ ದೇವರ ಫೋಟೋಗಳು, ಆಮೇಲೆ ಮಗುವಿನ ತೊಟ್ಲು, ಹಾಗೆ ದೇವರ ಫೋಟೋಸ್ ಆಗಿರ್ಬೋದು, ಮುಡಿಪು, ಇದೆಲ್ಲವನ್ನು ತಗೊಂಡು ಹೋಗೋಕ್ಕಿರತ್ತೆ. ಮನೆಗೆ ಒಂದು ಸುತ್ತು ಬಂದು ಅದಾದ ನಂತರ ಮನೆಯೊಳಗೆ ತೊಗೊಂಡು ಹೋಗೋದು. ಮನೆಯವರೇ ಆಗಿರ್ಬೋದು, ಮನೆಯಲ್ಲರೂ ಸೇರಿಕೊಂಡು ಇದನ್ನು ಮಾಡುವಂಥದ್ದು. ಸೊ ಹಾಗೆ ಇವಾಗ ಅದು ಶಾಸ್ತ್ರ ಕೂಡ ಆಗುತ್ತೆ. ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನಾನು. ನೋಡಿ ಇಲ್ಲಿ ಹೂವು, ಅಕ್ಕಿ, ಕಾಯಿ, ಆರತಿ, ಕನ್ನಡಿ, ಆಮೇಲೆ ದುಡ್ಡು, ನಾಣ್ಯ, ಇದೆಲ್ಲ ಪ್ರತಿಯೊಂದು ಕೂಡ ಶುಭ ಸಂಕೇತಗಳೇನೇನಿದೆ ಸೊ ಅದೆಲ್ಲವನ್ನು ತಗೊಂಡು ಮನೆ ಒಳಗಡೆ ಹೋಗುವಂಥದ್ದು ಸಂಪ್ರದಾಯ. ಸೊ ಹಾಲಾಗಿರ್ಬೋದು, ಹಾಲು ನಾವು ಒಲೆ ಮೇಲೆ ಇಟ್ಟು ಉಕ್ಕಿಸ್ತೀವಲ್ವ, ಸೊ ಆ ಹಾಲನ್ನು ಕೂಡ ಇದೇ ರೀತಿಯನ್ನೇ ತಗೊಂಡು ಬರೋದು. ಇದಕ್ಕೆ ಮನೆ ತುಂಬಿಸೋದು ಅಂತ ಹೇಳ್ತಾರೆ. ಹಾಗೆ ನನಗೆ ಎಷ್ಟು ಗೊತ್ತಿದೆ ಅಷ್ಟನ್ನು ಇಲ್ಲಿ ನಾನು ಶೇರ್ ಮಾಡಿದ್ದೀನಿ. ಇದಕ್ಕಿಂತ ಜಾಸ್ತಿ ನಿಮ್ಗೆ ಗೊತ್ತಿದ್ರೆ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಆಯಿತಾ. ಹಾಗೆ ಎಲ್ಲ ಕಡೆ ಇದೇ ಶಾಸ್ತ್ರ ಇರ್ಬೋದು ಅಂತ ನನಗೆ ಗೊತ್ತಿಲ್ಲ. ಒಂದೊಂದು ಕಡೆ ಒಂದೊಂದು ಸೀಮೆ ಕೂಡ ಬದಲಾಗುತ್ತೆ. ಶಾಸ್ತ್ರಗಳೆಲ್ಲ ಬೇರೆ ಬೇರೆ ರೀತಿ ಇರುತ್ತೆ. ಸೊ ನಮ್ಮ ಕಡೆ ಈ ಥರ ಮಾಡ್ತಾರೆ. पृथिव्यै नमः, सुदार्णवाय नमः, सर्वज्ञाय नमः, सर्वभूताय नमः। प्रतिष्ठावन्तो भूयास्महान् प्रतिष्ठाया अस्ति विभक्त्या प्रतिष्ठस्य भूयाद्योगोऽस्मात् विष्मः अजेतरदगि वितराणि निरय तवरति
ಮೊಸರು ಗೊಜ್ಜು ಮಾಡೋದು. ಫ್ರೆಂಡ್ಸ್, ಫೈನಲಿ ನಮ್ಮ ಅಪ್ಪ ಅಮ್ಮನ ಕನಸಿನ ಮನೆಯ ಗೃಹ ಪ್ರವೇಶ ಆಯಿತು. ಇವತ್ತಂದು ನಮ್ಮ ತುಂಬ ದಿನದ ಕನಸು ನನಸಾಗಿರುವಂಥ ದಿನ ಅಂತಲೇ ಹೇಳ್ಬೋದು. ತುಂಬಾ ಖುಷಿಯಾಗಿದೆ. ಆ್ಯಂಡ್ ಅಷ್ಟೇ ಅಲ್ಲದೆ ನೀವು ಎಷ್ಟೊಂದು ಜನ ನಾನು ಗೃಹ ಪ್ರವೇಶ ಅಂತ ಹೇಳಿದಾಗ ತುಂಬ ಜನ ಪ್ರೀತಿಯಿಂದ ವಿಶಸ್ಸನ್ನು ಕಳಿಸಿದ್ದೀರಾ. ಅದನ್ನು ನೋಡಿ ಅಂತೂ ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಆ್ಯಂಡ್ ಮನೆ ತುಂಬ ಚೆನ್ನಾಗಿದೆ ಪ್ರಜ್ಞಾ ಅಂತಾನೂ ಹೇಳಿದ್ದೀರಾ. ಸೊ ಇದೆಲ್ಲವನ್ನು ನೋಡಿ ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ನಿಮ್ಮ ಪ್ರೀತಿ ಆ್ಯಂಡ್ ವಿಶಸ್ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಹತ್ರ. ಗೃಹ ಪ್ರವೇಶ ಆದ ನಂತರ ಈಗ ಒಂದು ಕಡೆಯಿಂದ ಹೋಮ ಕೂಡ ಆಗ್ತಾ ಇತ್ತು. ಆ್ಯಂಡ್ ಅದರ ಜೊತೆಗೆ ಈ ಕಡೆ ಇಲ್ಲಿ ಶಿವಪೂಜೆ ಕೂಡ ಎಲ್ಲ ತಯಾರಿಯಾಗಿ ಶಿವಪೂಜೆ ಕೂಡ ಶುರುವಾಗಿದೆ. ಹಾಗೆ ನಾವಂತೂ ಇಲ್ಲಿ ಬಂದವ್ರಿಗೆಲ್ಲರಿಗೂ ಏನು ವೆಲ್ಕಮ್ ಡ್ರಿಂಕ್ ಎಲ್ಲ ಏನಿದೆ ಅದನ್ನೆಲ್ಲ ಕೊಡೋದಕ್ಕೆ ಅಂತ ರೆಡಿಯಾಗಿ ಕೂತ್ಕೊಂಡು ಬಿಟ್ಟಿದ್ದೀವಿ. ಗೃಹ ಪ್ರವೇಶದ ದಿನ ನನ್ನ ಮಗಳಂತೂ ಎಷ್ಟು ಕ್ರ್ಯಾಂಕಿ ಆಗಿದ್ಲು ಅಂತಂದರೆ ಸ್ವಲ್ಪ ಯಾರಾದರೂ ಮಾತಾಡ್ಸೋಕ್ಕೆ ಗೊತ್ತಿಲ್ಲ, ಅಳೋದು ಹಠ ಮಾಡೋದು ಇದೇ ಮಾಡ್ತಾಯಿದ್ಲು. ಬೆಳಗ್ಗೆ ಒಂದು ಸ್ವಲ್ಪ ಹೊತ್ತು ಸರಿಯಾಗಿದ್ಲು, ಆಮೇಲೆ ಜನ ಬರೋಕ್ಕೆ ಶುರು ಮಾಡಿದ್ರಲ್ವ, ಸೊ ಅಷ್ಟರಲ್ಲಿ ಶುರುವಾಗ್ಬಿಟ್ಟಿತ್ತು. ಹಂಗೋ ಹಿಂಗೋ ಮಾಡಿ ಸಮಾಧಾನ ಮಾಡೋ ಅಷ್ಟರಲ್ಲಿ ನನಗಂತೂ ಸಾಕಾಗೋಗ್ಬಿಟ್ಟಿತ್ತು. ಅದು ಅಲ್ಲದೆ ಒಂದು 4-5 ದಿನದಿಂದ ಕರೆಕ್ಟಾಗಿ ನಿದ್ದೆ ಎಲ್ಲ ಫುಲ್ ಕೆಲಸಗಳು ಅದು ಇದು ಅಂತ ಆಗಿಬಿಟ್ಟು ನನಗೂ ಬೇರೆ ಸುಸ್ತಾಗ್ಬಿಟ್ಟಿತ್ತು. ಅದು ಅಲ್ಲದೆ ಇವಳು ಬೇರೆ ಹಠ ಮಾಡೋದು ಜಾಸ್ತಿನೇ ಮಾಡ್ಕೊಂಡ್ಬಿಟ್ಟಿದ್ಲು ಅವತ್ತಿನ ದಿನ. ಸೊ ಹೆಂಗೋ ಮ್ಯಾನೇಜ್ ಮಾಡೋದು ಅಂತ ಅನ್ನಿಸ್ಬಿಟ್ಟಿತ್ತು ನನಗಂತೂ. ಬಟ್ ಏನೂ ಮಾಡೋಕ್ಕಾಗಲ್ಲ. ಒಂದೊಂದ್ಸಲಿ ಮಕ್ಕಳಂತೂ ತುಂಬ ಜನ ಎಲ್ಲ ಸೇರಿದಾಗ ಹಠ ಮಾಡೋದಂತೂ ಕಾಮನ್. ಅದರಲ್ಲೂ ನನ್ನ ಮಗಳಂತೂ ತುಂಬ ಹಠ ಮಾಡ್ತಾಯಿದ್ಲು. ಅವಳಿಗೂ ಪಾಪ ಸುಸ್ತಾಗಿತ್ತೋ ಏನೋ ಗೊತ್ತಿಲ್ಲ, ಕಿರಿಕಿರಿ ಮಾಡ್ತಾಯಿದ್ಲು. ಗೃಹ ಪ್ರವೇಶದ ಮುಹೂರ್ತ ಬೇಗನೆ ಇದ್ದಿದ್ದರಿಂದ ಬೆಳಗ್ಗೆ ಅಷ್ಟಾಗಿ ಜನ ಯಾರೂ ಇರಲಿಲ್ಲ. ಆಮೇಲೆ ಒಂದು 10 ಗಂಟೆ 10:30 ನಂತರ ಅಂತೂ ಎಲ್ಲ ರಿಲೇಟಿವ್ಸ್ ಎಲ್ಲರೂ ಬರೋಕ್ಕೆ ಶುರು ಮಾಡಿದ್ರು. ಸೊ ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಎಲ್ಲರನ್ನ ಮಾತಾಡಿಸ್ತಾ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ ಅಂತಲೇ ಹೇಳ್ಬೋದು. ಇವಾಗ ಪೂಜೆ ಸಮಯ, ಪೂಜೆ ಕೂಡ ಆಯಿತು ನೋಡಿ. ಗೃಹ ಪ್ರವೇಶ ಅಂತೂ ತುಂಬ ಚೆನ್ನಾಗಾಯಿತು. ಪೂಜೆ ಪ್ರತಿಯೊಂದು ಕೂಡ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಮಳೆರಾಯ ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡ್ದ ಅಂತಲೇ ಹೇಳ್ಬೋದು. ಜಾಸ್ತಿ ಏನೂ ಮಳೆ ಬಂದಿಲ್ಲ. ಲಾಸ್ಟಲ್ಲಿ ಒಂದು ಸ್ವಲ್ಪ ಊಟ ಆಗಬೇಕಾದ್ರೆ ಒಂದ್ಸಲಿ ಮಳೆ ಬಂತು ಅಷ್ಟೇ. ಅದು ಜಾಸ್ತಿ ಏನು ಬರೋರ್ಗಾಗಲಿ
ನಮಗಾಗಲಿ ಏನೇ ತೊಂದರೆ ಆಗೋ ಥರ ಏನೂ ಆಗಿರಲಿಲ್ಲ. ಅದೇ ಒಂದು ಸಮಾಧಾನ. ಗೃಹ ಪ್ರವೇಶ ಎಲ್ಲ ತುಂಬ ಚೆನ್ನಾಗಾಯಿತು. ಆ್ಯಂಡ್ ತುಂಬ ಜನ ಕೂಡ ನಾವು ಕರೆದಿರೋರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಸೊ ಅದು ಇನ್ನೂ ಖುಷಿ ಆಯಿತು. ಹಾಗೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸಿದ ನಂತರ ಇಲ್ಲಿ ಸುಮ್ಮನೆ ಹಂಗೆ ಕುತ್ಕೊಂಡ್ಬಿಟ್ಟಿದ್ದೀವಿ. ಮಕ್ಕಳಂತೂ ಟಿ ವಿ ನೋಡೋಕೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೂ ಒಂದು 3-4 ದಿನದಿಂದ ಟಿ ವಿ ಬೇರೆ ನೋಡಿರಲಿಲ್ಲ ಪಾಪ. ಸೊ ಇವಾಗ ಟಿ ವಿ ಹಾಕಿ ಕೂರಿಸಿದ್ದೀವಿ. ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕೊಳ್ಳಿ ಅಂತ. ನಮಗೂ ಕೂಡ ಸಿಕ್ಕಾಬಡೆ ಸುಸ್ತಾಗಿಬಿಟ್ಟಿತ್ತು. ಸೊ ರಾತ್ರಿ ಬೇಗ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಸೊ ಈಗ ಇತ್ತು ನೋಡಿ ನಮ್ಮ ಗೃಹ ಪ್ರವೇಶದ ದಿನದ ವ್ಲಾಗು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದರಿಂದ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ. ಒಂದು ವಿಡಿಯೋ ಮಿಸ್ ಮಾಡದೆ ಕೂಡ ನೀವು ನೋಡ್ಬೋದು. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.